ಮೀಡಿಯಾ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿದ್ಯಾ ಪರಶುರಾಮ್. ಸಿರುಗುಪ್ಪ ತಾಲೂಕಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ 537ನೇ ಕನಕ ಜಯಂತಿ ಆಚರಣೆ. ಸಿರುಗುಪ್ಪ ತಾಲೂಕಿನ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ ಹಾಗೂ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ವೆಂಕಟೇಶ್ ಹೋಗಿಬಂಡಿ, ಪೊಲೀಸ್ ಅಧೀಕ್ಷಕರು ಸಿರುಗುಪ್ಪ, ಪವನ್ ಕುಮಾರ್ ಎಸ್ ದಂಡಪ್ಪನವರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಸಿರುಗುಪ್ಪ ಎಚ್ ವಿಶ್ವನಾಥ್ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು, ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸಿರುಗುಪ್ಪ ಎಚ್ ಎನ್ ಗುರುಪ್ರಸಾದ್, ಪೌರಾಯುಕ್ತರು, ನಗರಸಭೆ ಸಿರುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂತದಾಸ ಶ್ರೇಷ್ಠ ಶ್ರೀ ಕನಕದಾಸರ 537ನೇ ವರ್ಷದ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಾಲು ಮತದ ಸಮುದಾಯದವರ ಜೊತೆ ಹಲವಾರು ಜನಾಂಗದ ಹಿರಿಯ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು. ವರದಿಗಾರರು MD ಶೇಕ್ಷಾವಲಿ, ಮೀಡಿಯಾ ನ್ಯೂಸ್ ಚಾನೆಲ್, ಸಿರುಗುಪ್ಪ. ಹಾಗೂ ವೇದಿಕೆ ಮೇಲೆ ಆಸೀನತಕ್ಕಂಥ ನಮ್ಮ ಸಿರುಗುಪ್ಪ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಬಿ ರೇಣುಕಮ್ಮರವರೇ, ಅದೇ ರೀತಿ ಮತ್ತೊಬ್ಬರು ನಗರಸಭೆ ಉಪಾಧ್ಯಕ್ಷರಾದ ಅತಿಥಿಗಳಾಗಿ ಆಗಮಿಸಿರತಕ್ಕಂಥ ಶ್ರೀಮತಿ ಯಶೋಧಮೂರ್ತಿ ಅಮ್ಮರವರೇ, ಮತ್ತೊಬ್ಬ ಹಿರಿಯ ಮುಖಂಡರು, ಕುರುಬ ಸಮಾಜದ ಸಿರುಗುಪ್ಪ ತಾಲೂಕಿನ ಅಧ್ಯಕ್ಷರು ಶ್ರೀ ಹೆಂಡತಿ ಮತ್ತೆ ಪರೀಕ್ಷೆಗೊಳಗಾಗುವಂಥದ್ದು ನೋಡ್ತೀವಿ. ಅಲ್ಲಿ ಯಾರು ಏನೇ ಪರೀಕ್ಷೆ ಮಾಡಿದ್ರು ಗಂಡ ಹೆಂಡತಿನ ಬೇರೆ ಮಾಡೋರು ಭಾಳ ಜನ ಯಾವಾಗಲೂ ಅದರಲ್ಲಿ ಹಾಗೆ ಆಗುವಂಥದ್ದು. ಒಂದು ಹಂಸ ಪಕ್ಷಿಯಿಂದ ಅವರಿಬ್ಬರು ಒಂದಾಗ್ತಾರೆ ನಳದಮಯಂತಿ. ಅನಂತರದಲ್ಲೇ ಹೆಂಡತಿಯಿಂದ ಗಂಡನನ್ನು ದೂರ ಮಾಡೋದು ಹೇಗೆ, ಗಂಡನಿಂದ ಹೆಂಡತಿಯನ್ನು ದೂರ ಮಾಡೋದು ಹೇಗೆ ಅನ್ನುವಂಥ ಇಡೀ ಹುನ್ನಾರಗಳೇನೆ ಆ ಕಾವ್ಯದುದ್ದಕ್ಕೂ ಇದ್ದಾವೆ. ಆದರೆ ಅವೆಲ್ಲವನ್ನು ಮೀರಿ ಮತ್ತೆ ಅವರು ಒಂದಾಗೋದಿದೆಯಲ್ಲ. ಸೊ ನಾವು ಯಾವಾಗಲೂ ಕೂಡ ಒಬ್ಬರನ್ನ ಕಡಿಮೆ ಕಾಣೋದು, ಹೆಂಗಸನ್ನ ಕಡಿಮೆ ಕಾಣೋದು, ಗಂಡಸ ಹೆಚ್ಚು ಅಂದ್ಕೊಳ್ಳೋದು, ಅಥವಾ ಹೆಂಗಸನ್ನ ಬೇರೆ ರೀತಿ ಅವಮಾನಿಸೋದು, ಇವೆಲ್ಲ ಮಾಡ್ತಾರೆ. ನಳದಮಯಂತಿಯಲ್ಲಿ ಕನಕದಾಸ ತೋರಿಸೋದೇನು ಅಂತ ಹೇಳಿದ್ರೆ ಒಂದು ಆದರ್ಶವನ್ನು ತೋರಿಸ್ತಾನೆ. ಆದರ್ಶ ಏನು ಅಂತ ಹೇಳಿದ್ರೆ, ಇನ್ನೊಂದು ಜೀವಕ್ಕೆ ನೀನು ಏನಾಗಿ ಮಿಡಿತೀಯ, ಯಾವುದಕ್ಕಾಗಿ ತುಡಿಯುತ್ತೆ ಜೀವ. ಸೊ ದಮಯಂತಿ ಮತ್ತು ನಳನ ನಡುವಿನ ಆ ಪ್ರಸಂಗನ ನೀವು ಅರ್ಥ ಮಾಡಿಕೊಂಡ್ರೆ, ನಾವುಗಳು ಅರ್ಥ ಮಾಡಿಕೊಂಡ್ರೆ ನಮಗೊಂದು ಬೇರೆಯೇ ದಾರಿ ಇದೆ. ನಮ್ಮ ಕುಟುಂಬಗಳೆಲ್ಲವೂ ಕೂಡ ಸೌಖ್ಯಗೊಂಡು ಬಿಡ್ತವೆ ಯಾವಾಗಲೂ.